ಜೀವ ಯಾವುದಕ್ಕೂ ಸಿಗೋದೇ ಇಲ್ಲ ಅಂತಾನೆ, ಎಲ್ಲದಕ್ಕೂ ಆಬ್ಸೆಂಟು, ಕೈಗೆ ಬರಲ್ಲ ಅವನು. ಬಟ್ ಎನಿವೇಸ್, ಅವನು ಈ ರೀತಿ ಬ್ಯುಸಿ ಆಗಿದ್ದಾನೆ ಅಂದರೆ ಅವನು ಬಿಸ್ನೆಸ್ಸು ಬೆಳೀತಿದೆ ಅಂತಾನೆ ಅಂತ. ನಾನು ಈ ಮೂಲಕ ದೇವರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಅವನು ಯಾವಾಗಲೂ ಹೀಗೆ ಇಟ್ಟಿರಪ್ಪ. ಇದೇನೆ ಸ್ಟೇಜ್ ಮೇಲೆ ಭಾಷಣ ಮಾಡೋರ್ ಥರ ಈ ಮೂಲಕ ಆ ಮೂಲಕ ಅನ್ಕೊಂಡು. ಸರಿ, ಬೇಜಾರಾಗಿದೆ ಗೊತ್ತು ಬಿಡು, ನೆಕ್ಸ್ಟ್ ಫಂಕ್ಷನ್ಗೆ ಬರ್ತಾನೆ. ಅದೇನು ಬರ್ತಾನೋ. ಅದಕ್ಕೆ ಅವನು ನಿಮ್ಮ ಕೈಗೆ ಮಾತ್ರ ಅಲ್ಲ, ನನ್ನ ಕೈಗೆ ಸಿಗ್ತಾ ಇಲ್ಲ. ನಾನಿನ್ನೇನು ಹೇಳಿ? ಜೀವನ ಮಿಸ್ ಮಾಡ್ಕೋತಿದ್ಯಾ? ಮತ್ತೆ ಇಲ್ವಾ, ಅಷ್ಟು ಇಷ್ಟಪಟ್ಟು ಮದುವೆ ಆಗಿದ್ದೀನಿ, ಯಾವಾಗಲೂ ಜೊತೆಲೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಟ್ ಈಗ ನೋಡಿದ್ರೆ ನನ್ನ ಜೊತೆ ಇರೋದೇ ಇಲ್ಲ. ಬಟ್ ಐ ಅಂಡರ್ಸ್ಟ್ಯಾಂಡ್, ಲೈಫ್ ಹ್ಯಾಪನ್ಸ್. ಸೊ ಒಂದು ಬೇಕು ಅಂದರೆ ಒಂದು ಕಳ್ಕೊಳ್ಳೇಬೇಕು. ಈಗ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ವಾವ್, ಸೋ ಸ್ವೀಟ್. ಜೀವನದಲ್ಲಿ ಗಂಡ ಹೆಂಡತಿ ಮಧ್ಯೆ ಪ್ರೀತಿ ಹೀಗೆ ಇರಬೇಕು, ಇಲ್ಲ ಅಂದ್ರೆ ಸಂಸಾರ ಅನ್ನೋದು ಉಪ್ಪಿಲ್ದೇ ಇರೋ ಸಾಂಬಾರ್ ಥರ ಆಗ್ಬಿಡುತ್ತೆ ಅಲ್ವಮ್ಮ? ಇದೇನದ್ಗೆ ಲೈಫ್ನ ನೀವು ಅನ್ನ ಸಾಂಬಾರಿಗೆಲ್ಲ ಹೋಲಿಸ್ತಾ ಇದ್ದೀರಾ? ಹೌದು, ಎಲ್ಲೇ ನಿಮ್ಮತ್ತೆ ಶಕುಂತಲ ಕಾಣಿಸ್ತಾ ಇಲ್ಲ? ರೂಮಲ್ಲಿ ಅವ್ರೆ. ಯಾಕೆ, ಹುಷಾರಿಲ್ವಾ? ಇಲ್ಲ ಚೆನ್ನಾಗೇ ಅವ್ರೆ, ಆದ್ರೆ ಯಾಕೋ ಒಂಥರ ಡಲ್ ಆಗವ್ರೆ. ಅಯ್ಯೋ, ಇಲ್ಲಿ ಇಷ್ಟೆಲ್ಲ ಫಂಕ್ಷನ್ ನಡೀತಾ ಇರುವಾಗ ಅವ್ರು ಡಲ್ ಆಗಿದ್ರೆ ಹೆಂಗೆ? ಭೂಮಿ, ನಾನು ಹೋಗೊಂದ್ಸಲಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಹಾಯ್ ಸಾರಿ ಅದಕ್ಕೆ ಸಾರಿ, ಬರೋದು ಲೇಟ್ ಆಗೋಯ್ತು. ನೋ ಪ್ರಾಬ್ಲಮ್. ಅದೇ ಅಲ್ವಾ, ಅದು ಹೆಂಗೆ ಶುರು ಆಗುತ್ತೆ? ನಾನು ಬಂದೆಲ್ಲ ರೆಡಿ ಮಾಡಿದ್ರೆ ತಾನೇ ಶುರು ವಾ, ಏನಪ್ಪ ಎಲ್ಲ ರೆಡಿ ಮಾಡಿಟ್ಬಿಟ್ಟಿದ್ದೀರಾ? ನನಗೇನು ಕೆಲಸನೇ ಇಲ್ವಾ? ಅದ್ಯಾಕೆ ಹಂಗೆ ಹೇಳ್ತಿದ್ರಾ? ಇದು ಬರೀ ಅರ್ಧ ಕೆಲಸ ಅಷ್ಟೇ, ಇನ್ನೂ ಅರ್ಧ ಬಾಕಿ ಇದೆ, ನಿಮಗೋಸ್ಕರ ಇಟ್ಟಿರ್ತೀನಿ. ಇಲ್ಲೇ ಇದೆಯಾ? ಇರಲಿ, ಪರವಾಗಿಲ್ಲ, ಮಾಡ್ತೀನಿ. ಇಲ್ಲ ಏನು ಬೇಕಿಲ್ಲ. ನೀವು ಪಾರ್ಥ ಅವರಿಗೆ ತುಂಬಾ ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದೀರಾ, ಅವರೇ ಎಲ್ಲ ಮಾಡಿದ್ದು. ವೆರಿ ಗುಡ್ ಪಾರ್ಥ. ಎಲ್ಲಿ ನಮ್ಮ ಗಿಳಿಯ ಕಾಣ್ತಾ ಇಲ್ಲ? ಸರ್ ಮೇಲ್ಗಡೆ ರೂಮಲ್ಲಿ ಇಂಪಾರ್ಟೆಂಟ್ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಏನು ಒಳಗಪ್ಪ, ಮಾತಾಡ್ಸ್ಕೊಂಡ್ ಬರ್ತೀನಿ.